ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಿಯಾಸ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಯೋಚನೆ ಮಾಡ್ತಾ ಇದ್ದೀರಾ, ಏನಿವತ್ತು ಸೀರೆ ಎಲ್ಲ ಉಟ್ಕೊಂಡು ಎಲ್ಲೋ ರೆಡಿಯಾಗಿದ್ದೀನಿ ಅಂತ. ಖಂಡಿತವಾಗ್ಲೂ ರೆಡಿಯಾಗಿದ್ದೀನಿ. ನಾನು ಹೋಗ್ತಾ ಇರುವಂತಹ ಜಾಗ ಯಾವುದು ಅಂತ ನಿಮಗೆ ಗೊತ್ತಾಗಬೇಕು ಅಲ್ವಾ? ಈ ಒಂದು ಜಾಗ ತುಂಬ ವಿಶೇಷವಾಗಿರುವಂತಹ ಜಾಗ. ಆ ಜಾಗ ಯಾವುದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆದರೆ ಆ ಜಾಗ ಗೊತ್ತಾಗಬೇಕು ಅಂದರೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಪಾಸ್ ಮಾಡದೆ, ಎಲ್ಲೂ ಫಾಸ್ಟ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಆಗ ಆ ಒಂದು ಜಾಗದ ಮಹತ್ವ ಆಗಿರ್ಬೋದು, ಅಲ್ಲಿರುವಂತಹ ಒಂದು ಅನುಕೂಲಗಳಾಗಿರ್ಬೋದು, ಪ್ರತಿಯೊಂದು ವಿಷಯನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪೂರ್ತಿಯಾಗಿ ವಿಡಿಯೋನ ನೋಡಿ ಆ ಜಾಗಕ್ಕೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹೇಳಿದಲ್ವ ದೇವಸ್ಥಾನ ತೋರಿಸ್ತೀನಿ ಅಂತ. ನೋಡಿ, ಇವಾಗ ನಮ್ಮ ಫ್ಯಾಮಿಲಿಯವ್ರ ಜೊತೆ ಹೊರಟಿದ್ದೀವಿ ಯಾವ ಒಂದು ದೇವಸ್ಥಾನಕ್ಕೆ. ಹಾಯ್ ಮಾಡಿ, ಎಲ್ಲ ಹಾಯ್ ಮಾಡಿ, ಹಾಯ್. ನೋಡಿ, ನಮ್ಮ ಫ್ಯಾಮಿಲಿಯವ್ರ ಜೊತೆ ಹೋಗ್ತಾ ಇದ್ದೀವಿ ಈಗ. ಹಾಯ್ ಹಾಯ್ ಪ್ರಿಯಾ, ಮತ್ತೆ ಇವ್ರು ಸಿಕ್ಕಿದ್ರು. ನನ್ನ ತಮ್ಮ ಡ್ರೈವ್ ಮಾಡ್ತಾ ಇದ್ದಾನೆ, ಆಮೇಲೆ ಅವನನ್ನು ತೋರಿಸ್ತೀನಿ. ವೆಯ್ಟ್ ಮಾಡ್ತಾ ಇದ್ದೀರಾ ಅಲ್ವಾ ಯಾವುದು ಪ್ಲೇಸ್ ಅಂತ ನೋಡೋದಕ್ಕೆ? ಕಾಯ್ತಾ ಇರಿ. ಲೈಫಲ್ಲಿ ಒಂದ್ಸಲನಾದರೂ ಈ ಒಂದು ಪ್ಲೇಸಿಗೆ ಎಲ್ಲರೂ ಕೂಡ ತಪ್ಪದೆ ವಿಸಿಟ್ ಮಾಡಿ. ನೋಡಿ, ನನ್ನ ತಮ್ಮ ಹೋಗೋ ಅರ್ಜೆಂಟಲ್ಲಿ ಎಷ್ಟು ಫಾಸ್ಟಾಗಿ ಗಾಡಿ ಓಡಿಸ್ತಾ ಇದ್ದಾನೆ ಅಂದರೆ ನೋಡಿ, ನೋಡ್ತಾ ಇದ್ದೀರಲ್ವಾ? ನೋಡಿ ಯಾಕೆ ಕೆಲವೇ ಕ್ಷಣಗಳಲ್ಲಿ ಈಗ ಆ ಜಾಗಕ್ಕೆ ಹೋಗ್ತೀನಿ ನಾನು. ಆ ಜಾಗದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಫ್ರೆಂಡ್ಸ್, ನಾನು ಹೇಳಿದೆ ಅಲ್ವಾ ಇವತ್ತು ನಿಮಗೊಂದು ಸ್ಪೆಷಲ್ ಆಗಿರುವಂಥ ವಿಶೇಷವಾಗಿರುವಂಥ ಕ್ಷೇತ್ರ ತೋರಿಸ್ತೀನಿ ಅಂತ. ನಾವೀಗ ಅದೇ ಕ್ಷೇತ್ರದಲ್ಲೇ ಇದ್ದೀವಿ. ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ, ಈ ಕ್ಷೇತ್ರದ ಹೆಸರು ಬಂದ್ಬಿಟ್ಟು ಹಾಲು ರಾಮೇಶ್ವರ ಅಂತ. ಅದನ್ನು ವಜ್ರ ಅಂತಲೂ ಕೂಡ ಕರಿತೀವಿ. ಇದು ಹೊಸದುರ್ಗ ತಾಲೂಕಿನಿಂದ ಸುಮಾರು 9 ಕಿಲೋಮೀಟ್ರ್ ದೂರದಲ್ಲಿದೆ. ಇದು ಹಾಲು ರಾಮೇಶ್ವರ ಅಂತ ತುಂಬ ಫೇಮಸ್ ಆಗಿರುವಂತಹ ಕ್ಷೇತ್ರ. ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಶ್ರೀ ಹಾಲು ರಾಮೇಶ್ವರ ಸ್ವಾಮಿ ಮಹಾಕ್ಷೇತ್ರ. ಈ ಒಂದು ಕ್ಷೇತ್ರದ ಮಹಿಮೆ ತುಂಬ ಆಗಿರುವಂತಹ ವಿಶೇಷವಾಗಿದೆ. ನೋಡ್ತಾ ಇದ್ದೀರಾ ಅಲ್ವಾ ನೀವು? ಇದು ಎಂಟ್ರೆನ್ಸ್ ಇದೆ. ಇಲ್ಲಿ ರಾಮೇಶ್ವರ ದೇವರು ಹಾಗೆ ಗಂಗಾ ಮಾತೆ ಸಾಕ್ಷಾತ್ ಇಲ್ಲಿ ನೆಲೆಸಿರ್ತಾರೆ. ನೋಡಿ, ತುಂಬ ಭಕ್ತಾದಿಗಳು ಕೂಡ ಬಂದಿರ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಗಂಗಾ ಮಾತೆ ತುಂಬ ಪವಿತ್ರವಾಗಿರುವಂಥದ್ದು ತಿಳ್ಕೊಂಡ್ಬಿಟ್ಟು ಎಲ್ಲ ದೇವರುಗಳನ್ನು ತಂದು ಇಲ್ಲಿ ಸ್ನಾನ ಮಾಡಿಸ್ಕೊಂಡು ತಮ್ಮ ಊರುಗಳಿಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲ, ಈ ಗಂಗಾ ಮಾತೆಯಲ್ಲಿ ನಾವೇನೇ ಬೇಡ್ಕೊಂಡ್ರೂ ಕೂಡ ಬಾವಿ ಒಳಗಡೆಯಿಂದ ನಮಗೆ ಬೇಕಾಗಿರುವಂಥದ್ದು ನಮ್ಮ ಒಂದು ಹರಕೆಗಳು ಫಲಿಸಲ್ವೋ ಅಂತ ಬಾಳೆಹಣ್ಣು, ಬೇರೆ ಬೇರೆ ರೀತಿಯಾಗಿರುವಂಥ ಪ್ರಸಾದಗಳು ನೀರಿಂದ ಮೇಲೆ ಬರುತ್ತೆ ಅನ್ನುವಂಥ ಪ್ರತೀತಿ ಇದೆ. ಬಂದಿದೆ ಕೂಡ ಹಾಗೆ. ಅದು ಒಳಗಡೆ ಇದೆ. ಇಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ, ಈ ದೇವಸ್ಥಾನದ ಒಳಗಡೆ ಗಂಗೆ ಮಾತೆ ಇದೆ. ಆ ಒಂದು ಒಳಗಡೆಯಿಂದ ನಿಮಗೆ ಪ್ರಸಾದ ಅನ್ನುವಂಥದ್ದು ಬರ್ತಾ ಹೋಗುತ್ತೆ. ಅದನ್ನು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ನೋಡಿ, ಇಲ್ಲಿ ಗಂಗೆ ಮಾತೆ ಸಾಕ್ಷಾತ್ ನೆಲೆಸಿರೋದ್ರಿಂದ ದೇವರುಗಳನ್ನೇ ಕರ್ಕೊಂಡು ಬಂದು ಇಲ್ಲಿ ಸ್ನಾನ ಮಾಡಿಸಿ ತಮ್ಮ ಊರುಗಳಿಗೆ ಕರ್ಕೊಂಡು ಹೋಗ್ತಾರೆ. ತುಂಬ ವಿಶೇಷವಾಗಿರುವಂತಹ ಸ್ಥಾನ ಇದೆ ಇಲ್ಲಿ. ತುಂಬ ವಿಶೇಷವಾಗಿರುವಂತಹ ಮಹತ್ವ ಇದೆ. ಇಲ್ಲಿ ಗಂಗೆ ಮಾಡಿಸ್ತಾರೆ. ಮಕ್ಕಳಾಗ್ದಲೇ ಇರೋರಿಗೆ ಮಕ್ಕಳ ಫಲ ಸಿಗುತ್ತೆ. ನಿಮ್ಮ ಕಷ್ಟಗಳು ಕಾರ್ಪಣ್ಯಗಳೆಲ್ಲವನ್ನೂ ಕೂಡ ಈ ಗಂಗಾ ಮಾತೆ ದೂರ ಮಾಡ್ತಾಳೆ. ಹಾಗೆ ಇಲ್ಲಿ ರಾಮೇಶ್ವರ ಸ್ವಾಮಿಯು ಕೂಡ ನೆಲೆಸಿರ್ತಾನೆ. ರಾಮೇಶ್ವರ ಸ್ವಾಮಿಯು ಬೇಡಿದ ವರಗಳನ್ನು ನೀಡುವಂತಹ ಭಕ್ತರು ತುಂಬ ಒಂದು ಬಲವಾದ ನಂಬಿಕೆಯನ್ನು ಅವರು ಇಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವೆಲ್ಲ? ದೇವಸ್ಥಾನ ಒಳಭಾಗದಲ್ಲಿರುವಂಥ ಗಂಗಾ ಮಾತೆಯಿಂದ ಇಲ್ಲಿ ನೀರು ಹೊರಗಡೆ ಬರ್ತಾ ಇದೆ. ನೋಡ್ತಾ ಇದ್ದೀರಾ ನೀವು? ಭಕ್ತಾದಿಗಳೆಲ್ಲ ಹೇಗೆ ಬರ್ತಾ ಇದೆ ನೋಡಿ, ಇಲ್ಲಿ ದೇವರ ಬಾಯಿ ಒಳಗಡೆಯಿಂದ. ಫ್ರೆಂಡ್ಸ್, ಇಲ್ಲಿ ಬಂದಿರುವಂಥ ಭಕ್ತಾದಿಗಳು ಈ ಗಂಗೆ ಹೊಂಡದಿಂದ ನೀರನ್ನು ತಗೊಂಡು ಬಂದು ಹಾಗೆ ಅದನ್ನು ತಮ್ಮ ಮೈ ಮೇಲೆ ಹಾಕಿಸ್ಕೊಳ್ತಾ ಇದ್ದಾರೆ. ಒಂದು ನಂಬಿಕೆ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಆಯಸ್ಸು, ಸಮೃದ್ಧಿ ಆಗುತ್ತೆ ಅನ್ನುವಂಥದ್ದೊಂದು ನಂಬಿಕೆ ಇದೆ. ಆ ಒಂದು ನಂಬಿಕೆಯಿಂದ ಬಂದಿರುವಂಥ ಎಲ್ಲ ಭಕ್ತಾದಿಗಳು ಇಲ್ಲಿ ಗಂಗೆಯಿಂದ ನೀರನ್ನು ತಗೊಂಡು ಅವ್ರ ತಲೆ ಮೇಲೆ ನೀರನ್ನು ಹಾಕಿಸ್ಕೊಂಡು ದೇವಸ್ಥಾನವನ್ನು 3 ಪ್ರದಕ್ಷಿಣೆ ಹಾಕ್ತಾರೆ. ಸೊ ಹಾಗಾಗಿ ನಾವು ಕೂಡ ನಮ್ಮನೆ ಮಕ್ಕಳಿಗೆ ನೀರನ್ನು ಹಾಕಿಸಿದ್ವಿ. ನೋಡಿ, ಈಗ ಅವರು ಕೂಡ ನೀರನ್ನು ಹಾಕಿಸ್ಕೊಳ್ತಾ ಇದ್ದಾರೆ. ನೋಡಿ, ಈಗ ನೀರನ್ನು ಹಾಕಿಸ್ಕೊಳ್ತಾ ಇದ್ದಾರೆ. ನೋಡಿ, ನಮ್ಮ ಪಾಪು ಅಳ್ತಾ ಇದೆ. ಚಳಿ
ಹತ್ತು ನೀರು ಹಾಕಲ್ಲ. ಫ್ರೆಂಡ್ಸ್, ಒಳಗಡೆ ಗಂಗಮ್ಮನ ದರ್ಶನ ಮಾಡಬೇಕು, ಗಂಗಮ್ಮನ ಹತ್ರ ಅಪ್ಪನೆ ಕೇಳಬೇಕು ಅಂತಂದರೆ ಫಸ್ಟು ಇಲ್ಲಿ ಟಿಕೆಟ್ ಕೌಂಟರ್ ಇರುತ್ತೆ. ಈ ಟಿಕೆಟ್ ಕೌಂಟರಲ್ಲಿ ಟಿಕೆಟನ್ನು ತೊಗೋಬೇಕು. ಪೂಜೆಗೆ ಸಪ್ರೇಟ್ ಟಿಕೆಟ್ ಇರುತ್ತೆ. ಹಾಗೆ ನೀವು ಅಪ್ಪನೆ ಕೇಳ್ತೀನಿ ಅಂದರೆ ಅಪ್ಪನೆಗೆ ಒಂದು ಸಪ್ರೇಟ್ ಆಗಿರುವಂಥ ಕೌಂಟರ್ ಇರುತ್ತೆ. ಅಲ್ಲಿ ಟಿಕೆಟ್ ತೊಗೊಂಡು ಅಲ್ಲಿಂದ ಇಲ್ಲಿ ಬಂದು ಕ್ಯೂನಲ್ಲಿ ನಿಂತ್ಕೋಬೇಕು. ಇದು ಮೇಯ್ನ್ ದೇವಸ್ಥಾನ. ಇಲ್ಲಿ ಒಳಗಡೆ ಗಂಗಮ್ಮ ಮಾತೆ ಇರೋದು. ಈಗ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಓಪನ್ ಆಗುತ್ತೆ. ಇಲ್ಲಿ ಒಳಗಡೆ ಹೋಗಿ ನೀವು ಪೂಜೆ ಮಾಡಿಸೋದು, ನಿಮ್ಮ ಅಪ್ಪನೆಯನ್ನು ಕೇಳ್ಕೊಳ್ಳೋದು, ಏನಾದರೂ ನೀವು ಇಲ್ಲಿ ಮಾಡ್ಬೋದು. ಫ್ರೆಂಡ್ಸ್, ಒಳಗಡೆ ಇರುವಂಥ ಗಂಗಾ ಮಾತೆ ಇದು. ಇಲ್ಲಿ ಈ ರೀತಿ ಜೊತೆಯಾಗಿ ಕರೆದು ಪೂಜೆ ಮಾಡಿಸ್ಬಿಟ್ಟು ಇಲ್ಲಿರುವಂಥ ಹೊಂಡದಲ್ಲಿ ಅಪ್ಪನೆ ಕೇಳಿದಾಗ ಮೇಲ್ಗಡೆ ಏನು ಬರುತ್ತೋ ಅದನ್ನು ನಮಗೆ ಅಪ್ಪನೆ ಅಂತ ಕೊಡ್ತಾರೆ. ತುಂಬ ವಿಶೇಷವಾಗಿರುವಂತಹ ಜಾಗ ಇದು. ತುಂಬ ವಿಶೇಷವಾಗಿರೋ ಜಾಗ ಇದು. ಸಾಕ್ಷಾತ್ ಗಂಗಾ ಮಾತೆ ನೋಡಿ. ಇಲ್ಲಿ ಪ್ರಸಾದ ಬಂದಿರೋದನ್ನು ಈ ರೀತಿ ಕೊಡ್ತಾರೆ. ಈ ರೀತಿ ಬಾಳೆಹಣ್ಣು ಹೊಂಡದಿಂದ ಬಂದಿದೆ, ಅದನ್ನು ಪ್ರಸಾದ ಅಂತ ಹೇಳಿ ಕೊಡ್ತಾರೆ. ಹೀಗಾಗಿ ನಮ್ಮ ಕೈಯಲ್ಲೇ ಪೂಜೆನ ಮಾಡಿಸ್ತಾರೆ ಇಲ್ಲಿ ಗಂಗಾ ಮಾತೆಗೆ. ತುಂಬ ವಿಶೇಷವಾಗಿರುವಂತಹ ದೇವರು ಇದು. ರೀತಿಯಾಗಿ ಹರಕೆ ಮಾಡಿಕೊಂಡಾಗ ಇಲ್ಲಿ ಗುಂಡಿ ಒಳಗಡೆಯಿಂದ ಬಂದಂತಹ ಒಂದು ಪ್ರಸಾದವನ್ನು ಅವರು ಕೊಡ್ತಾರೆ. ನಾನು ತೋರಿಸಿರೋಂಥ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಜೀವನದಲ್ಲಿ ಒಂದು ಸಲನಾದರೂ ದೇವಸ್ಥಾನಕ್ಕೆ ಹೋಗ್ರಿ ಎಲ್ಲರೂ. ಈಗ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ತಮ್ಮ ಗಣೇಶನ ಪಕ್ಕ ಅಭಿಮಾನಿ. ಸುಂದರಾಂಗ ಜಾಣ ಪಿಕ್ಚರ್ನ ನೋಡಿಬಿಟ್ಟು ಗಾಡಿಯನ್ನು ಸೇಮ್ ಅವನ ಥರನೇ ಹೊಡಿತಾ ಇದ್ದಾರೆ ನೋಡಿ. ರೆಡಿ, 1 2 3 ಸ್ಟಾರ್ಟ್.